ಮಾನ್ವಿ ಪಟ್ಟಣದ ಪಾಷಾ ಸಾಹುಕಾರ್ ಲೇಔಟ್ ಕುಡುಕರ ಅಡ್ಡೆಯಾಗಿ ಪರಿಣಮಿಸಿದೆ. ಇಲ್ಲಿನ ವಾಕಿಂಗ್ ತಾಣಗಳು ಧಮ್ಮಾರೋ ದಮ್ ಪ್ರದೇಶವಾಗಿದ್ದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. ಅದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಾನ್ವಿಯಲ್ಲಿ ವಾಕಿಂಗ್ ಪ್ರದೇಶ ಹಾಗೂ ಹೊಸ ಲೇಔಟ್ಗಳು ಕುಡುಕರ ತಾಣವಾಗಿ ಧಮ್ಮಾರೋ ದಮ್ ಪ್ರದೇಶವಾಗಿ ಮಾರ್ಪಟ್ಟಿದ್ದರಿಂದ ಸುಸಂಸ್ಕೃತದವರು ಇದನ್ನೆಲ್ಲ ಕಂಡು ಮುಜುಗರ ಪಡುವಂತಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಬೀಟ್ ಪೊಲೀಸರು ಸರಿಯಾಗಿ ಡ್ಯೂಟಿ ಮಾಡದ ಕಾರಣ ಮಾನ್ವಿಯಲ್ಲಿ ಯಾರಿಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಎಂದು ವಾಕಿಂಗ್ ಪ್ರಿಯರ ಆರೋಪವಾಗಿದೆ. ಬೆಳಗಿನ ಶುಭೋದಯ ಎಲ್ರಿಗೂ. ಇಲ್ಲಿ ನಾವು IB ಸರ್ಕಲಿಂದ ಇಲ್ಲಿ ಪಾಷಾ ಸಾಹುಕಾರ್ ಮತ್ತು ರಫಿ ಸಾಹುಕಾರ್ ಅವರು ಲೇಔಟ್ಗೆ ನಾವು ವಾಕಿಂಗ್ ಬರ್ತಾ ಇದ್ದೀವಿ ಬೆಳಗ್ಗೆನೇ ಸಾಯಂಕಾಲನೂ. ಇಲ್ಲಿ ಬರಬೇಕಾದ್ರೆ ಇಲ್ಲಿ ಸ್ವಚ್ಛತೆಯೇ ಇಲ್ಲ. ಪಾಪ ಅವ್ರು ಯಾರೋ ಇಲ್ಲಿ ಲೇಔಟನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ವಾಕಿಂಗ್ ಮಾಡೋಕ್ಕೋಸ್ಕರ. ಇಲ್ಲಿ ಬಂದರೆ ಕುಡುಕರ ಅವಳಿಕೆ ಜಾಸ್ತಿ ಆಗಿದೆ. ಎಲ್ಲಿಂದರಲ್ಲಿ ಗಾಜನ್ನು ಹೊಡೆದು ಚೂರಾಗಿ ಮಕ್ಕಳು ಬರೀ ಕಾಲಿಂದ ತಿರುಗಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಸ್ವಚ್ಛತೆಯೇ ಇಲ್ಲ. ಸ್ವಲ್ಪ ನೀವು ಯಾರ ಪೊಲೀಸ್ ಇಲಾಖೆಯವರು ಸ್ವಲ್ಪ ಗಮನ ತಗೊಂಡು ಸ್ವಲ್ಪ ಬೆಳಗ್ಗೆ ರಾತ್ರಿ ಒಂದು 7 ಗಂಟೆಗೆ 8 ಗಂಟೆ ಸುಮಾರು ಒಂದು 2 ರೌಂಡ್ ಹೊಡಿಬೇಕಂತೇಳಿ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ಕುಡುಕರ ಹಾವಳಿ ಈ ರೀತಿ ಅಂದಮೇಲೆ ಮದ್ಯಪ್ರಿಯರು ಈ ರೀತಿ ವಾಯುವಿಹಾರ ಸಮಯದಲ್ಲಿ ಕುಡಿದು ಬಂದು ಇದು ಮಾಡ್ತಿದಾರಲ್ಲ, ಮತ್ತೆ ಗ್ಲಾಸ್ಗಳೆಲ್ಲ ಹೊಡೆದು ಏನಾದರೂ ಅನಾಹುತ ಆಗಲ್ವಾ? ಪೊಲೀಸ್ ಇಲಾಖೆಯವ್ರು ಏನು ಮಾಡ್ತಿದ್ದಾರೆ? ಅವ್ರು ಬರ್ತಾ ಇಲ್ಲ ಸರ್. ಮುಂಚೆನ ಫಸ್ಟ್ ಬರ್ತಾ ಇದ್ರು. ಇಲ್ಲಿ ವಾಜಿ ಸಾಜಿದ್ ಅಂತೇಳಿ ಅಣ್ಣವ್ರು ಅವ್ರು ಬರ್ತಾ ಇದ್ರು. ಮುಂಚೆ ಕಲಾವಿದ್ರು ಅವರು ಒಂದು ಬೈಕ್ಗೆ ಸ್ವಲ್ಪ ಬರ್ತಾ ಇರಲಿಲ್ಲ. ಅವರು 7 ಗಂಟೆಗೆ ಹೋಗ್ಬಿಡ್ತಾರೆ ಸರ್. ಅವ್ರು 7 ಗಂಟೆಗೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇವ್ರು ಕುಡುಕರು ಏನು ಮಾಡ್ತಾರೆ ಅಂದರೆ 8 ಗಂಟೆಗೆ ಬಂದುಬಿಡ್ತಾರೆ. 8 ಗಂಟೆಗೆ ಬಂದು ಎಲ್ಲಂದ್ರಲ್ಲಿ ಮಧ್ಯೆ ರೋಡಲ್ಲಿ ಎಲ್ಲಂದ್ರೆ ಹೊಡೆದು ಕುಡ್ದೂ ಸುಮ್ಮನೆ ಹೋಗ್ತಾ ಇಲ್ಲ ಸರ್. ಅದನ್ನು ಮತ್ತೆ ಗಾಜನ್ನು ಪುಡಿ ಮಾಡಿಬಿಡ್ತಾರೆ ಸರ್. ಈ ರೀತಿ ಆದ್ರೆ ಅನಾಹುತ ಆಗಲ್ಲ ಸರ್? ಆಗಿದೆ ಸರ್. 2-3 ಸಲ ನಮಗೆ ಚುಚ್ಚಿದಾವೆ. ಬರೀ ಕಾಲಿಂದ 1-2 ಸತಿ ಬಂದರೆ ಕಾಲು ಚುಚ್ಚಿ ರಕ್ತ ಬಂದಿದೆ. ಯಾರೋ ಸಣ್ಣ ಮಕ್ಕಳು ಸಾಯಂಕಾಲ ಕ್ರಿಕೆಟ್ ಆಡ್ತಿರ್ತಾರೆ, ಅವರೆಲ್ಲರೂ ಬಂದು ಅವ್ರಿಗೂ ರಕ್ತ ಬರಾಕತ್ತ ಸರ್ ಚುಚ್ಚಿ. ಆಮೇಲೆ ಭಾಳ ಇದರಿಂದ ಸ್ವಲ್ಪ ಕ್ರಮ ತಗೊಳ್ಬೇಕಂತೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್. ಮಾನ್ವಿಯ ವಾಕಿಂಗ್ ಪ್ರದೇಶ ಸೇರಿದಂತೆ ಹೊಸ ಲೇಔಟ್ಗಳಲ್ಲಿ ಕುಡುಕರು ಹಗಲು ಮತ್ತು ರಾತ್ರಿ ರಾಜರೋಷವಾಗಿ ಕೂತು ಕುಡಿಯುವುದರ ಜೊತೆಗೆ ಬಾಟಲ್ಗಳನ್ನ ಹೊಡೆದು ಹಾಕುವುದರಿಂದ ವಾಕಿಂಗ್ ಪ್ರಿಯರಿಗೆ ತೊಂದರೆಯಾಗ್ತದೆ. ಕುಡುಕರಿಗೆ ಇಲ್ಲಿ ಯಾಕೆ ಕುಡಿತೀರಾ ಯಾರಾದರೂ ಕೇಳಿದ್ರೆ ನೀವು ಯಾರು ಕೇಳೋಕೆ ಎಂದು ವಾಕಿಂಗ್ ಪ್ರಿಯರಿಗೆ ಹಲ್ಲೆ ಮಾಡಿರುವ ಘಟನಾವಳಿಗಳು ಇಲ್ಲಿವೆ. ಕುಡುಕರ ಹಾವಳಿಯಿಂದ ಮಹಿಳೆಯರು ಹಾಗೂ ಯುವತಿಯರು ವಾಕಿಂಗ್ ಮಾಡದೆ ಮನೆಯಲ್ಲೇ ಸೇರುವಂತಾಗಿದೆ. ಮಾನ್ವಿ ಪೊಲೀಸರು ಸರಿಯಾಗಿ ಡ್ಯೂಟಿ ಮಾಡಿದರೆ ಕುಡುಕರ ಹಾವಳಿ ಕಡಿಮೆಯಾಗಲಿದೆ ಎಂದು ವಾಕಿಂಗ್ ಪ್ರಿಯರ ಒತ್ತಾಸೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಮಾನ್ವಿ ಪಟ್ಟಣದ ಸಮಯಕ್ಕೆ ಅಲ್ಲಿ ನಾವು IBಲಿಂದ ಇಲ್ಲಿ ರಫಿ ಸಾಹುಕಾರ್ ಮತ್ತು ಇವರಲ್ಲಿ ಲೇಔಟ್ ಮಾಡಿದ್ರೆ ಅಲ್ಲಿ ವಾಕಿಂಗ್ ಬರ್ತೀವಿ. ದೇವರ ತೋಟ ಹತ್ತಿರ ದಿನ ಬೆಳಗ್ಗೆ ಬರ್ತೀವಿ. ಬೆಳಗ್ಗೆ 5:30, 6ಕ್ಕೆ ಬರ್ತೀವಿ. ಆದರೆ ಕತ್ಲ ಇರ್ತದೆ. ಕತ್ಲಲ್ಲಿ ಇಲ್ಲಿ ಎಷ್ಟು ಕುಡುಕರಂದರೆ ಗ್ಲಾಸ್ ಹೊಡೆದು ಕುಡಿದು ಎಲ್ಲಿ ಬೇಕಲ್ಲಿ ದಾರಿಲಿ ಕುಡಿದು ಅಲ್ಲೇ ಬಿಟ್ಟು ಅಲ್ಲೆಲ್ಲ ಪಾರ್ಟಿ ಮಾಡ್ಕೊಂಡು ಹೋಗ್ತಿದ್ರೆ ಇದ್ರ ಬಗ್ಗೆ ಗಮನ ಇಲ್ಲ. ನಾವು ಬೆಳಗ್ಗೆ ಬರ್ತೀವಿ, ಕತ್ಲಲ್ಲಿ ಏನು ಕಾಣಲ್ಲ. ನಾವು ಬರ್ತೀವಿ, ಹೆಣ್ಮಕ್ಳು ಬರ್ತಾರೆ, ಇದೆಲ್ಲ ಬರ್ತಾಯಿದ್ದೀವಿ. ಯಾರಿಗೆ ಇದ್ರ ಬಗ್ಗೆ ಗಮನ ಇಲ್ಲ. ಆದರೆ ಒಂದು ಪೊಲೀಸ್ ಠಾಣೆ ನಾವು ಅರ್ಜಿ ಕೊಡಬೇಕಂತೀವಿ. ಇದ್ರ ಬಗ್ಗೆ ಯಾರು ಒಂದು ಗೂಡಿ ಕೊಡಬೇಕಂದ್ರೆ ಎಲ್ಲರಿಗೆ ಸಮಯ ಇರೋದಲ್ಲ. ಹೋಗ್ಬೇಕು, ಮಧ್ಯಾಹ್ನ ಹೋಗ್ಬೇಕು ಕೊಡಬೇಕಂದ್ರೆ ಸ್ವಲ್ಪ ನಾವು ಇದರಿಂದ ಪತ್ರಿಕೆ ಮಾಡ್ತಾಯಿದ್ವಿ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ರಿ. ಅಲ್ಲ ಸರ್, ಈಗ ಈ ರೀತಿಯಾಗಿ ಕುಡುಕರು ಎಲ್ಲೆಲ್ಲಿ ಮಾನ್ವಿ ಪಟ್ಟಣದಲ್ಲಿ ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಕಂಡಲ್ಲಿ ಕೂತ್ಕೊಂಡು ಕುಡಿದು ಈ ರೀತಿಯಾಗಿ ದುರಾವರ್ತನೆ ತೋರ್ತಾ ಇದ್ದಾರೆ ಅಂದರೆ ಪೊಲೀಸ್ ಇಲಾಖೆಯವರು ಏನು ಮಾಡ್ತಿದ್ದಾರೆ? ಬರ್ತಾ ಸಲ ಅವಾಗ ಕಿನಾಲ್ ರೋಡಿಗೆ ಬರ್ತಾರೆ ಸರ್. ಕಿನಾಲ್ ರೋಡಿಗೆ ಪೊಲೀಸವ್ರು ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಲೇಔಟಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಲೇಔಟಲ್ಲಿ ಯಾರು ಕತ್ಲ ಇರ್ತಲ್ಲ, ಯಾರು ಬರೋಲ್ಲ. ಅವ್ರೇನು ಗೊತ್ತು, ಪಾರ್ಟಿ ಮಾಡೋರು ಫುಲ್ ಹೊರಗಡೆ ಇಲ್ಲಿ ಯಾರು ಇರಲ್ಲ, ಒಂದು ಆರಾಮ್ ಎಂಜಾಯ್ ಮಾಡೋಣ ಅಂತ ಇಲ್ಲಿ ಪಾರ್ಟಿ ಮಾಡ್ತಿದ್ದಾರೆ. ಅಲ್ಲೇ ಮಧ್ಯೆ ಯಾಕಂದ್ರೆ ಬ್ರ್ಯಾಂಡ್ ಶಾಪ್ಲಿ ಕೊಡ್ತಾ ಇಲ್ಲ. ಅಲ್ಲಿ ಬ್ರ್ಯಾಂಡ್ ಶಾಪೇ ಮಾಡಿದ್ದಾರೆ. ಇಲ್ಲಿ ಒಂಥರ ಬ್ರ್ಯಾಂಡ್ ಶಾಪ್ ಅಥವಾ ಬಾರ್ ಮಾಡಿದ್ದಾರೆ. ಇಲ್ಲೇ ಪಾರ್ಟಿ ಮಾಡ್ತಿದ್ದಾರೆ. ಎಲ್ಲಿ ಊಟ ಇಲ್ಲೇ ಮಾಡ್ತಾರೆ. ಎಲ್ಲ ಚಿಕನ್ಗಳು ಎಲ್ಲ ತಿಂದು ಮಟ ಎಲ್ಲ ವೇಸ್ಟ್ ಎಲ್ಲ ತಿಂದು ಇಲ್ಲೇ ಬಿಟ್ಟಾಗ್ತದೆ. ಪತ್ರೊಳಗೆ ಎಲ್ಲ ಬಿಟ್ಟಾಗ್ತಿದ್ದಾರೆ. ಹೊಲಸು ಮಾಡ್ತಾಯಿದ್ದಾರೆ. ಎಲ್ಲಿ ಬೇಕಲ್ಲಿ ಇದು ಮಾಡಿ ಗ್ಲಾಸ್ಗಳು ಹೊಡೆದು ಬೀರ್ ಹೊಡೆದು ಬಾಟ್ಲಿಗಳು ಹೊಡೆದು ಹೋಗ್ತಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಪೊಲೀಸ್ ಇಲಾಖೆ ಸ್ವಲ್ಪ ಗಮನ ತಗೋಬೇಕಂತ ಹೇಳ್ತೀವಿ. ಅಲ್ಲಿ ಈ ರೀತಿ ಆದ್ರೆ ಹೆಂಗ್ರಿ? ಮತ್ತೆ ಪೊಲೀಸ್ ಇಲಾಖೆಯವರು ಕರ್ತವ್ಯ ಆದ್ರೆ ಏನು ಮಾಡೋದು ಸರ್? ಈ ಥರ ಮಾಡ್ತಾ ಇದ್ದೀವಿ. ಆಮೇಲೆ ಇವ್ರ ಗಮನಕ್ಕೆ ತಂದಿದ್ದೀವಿ ಪೊಲೀಸ್ ಇಲಾಖೆ. ಹಿಂಗೆ ಆದ್ರೆ ನಾವು ಎಷ್ಟು ಜನ ವಾಕಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಇದೆಲ್ಲ ಒಂದು ಸಲ ದಾಣಿ ಕುಂದಿರ್ತೀವಿ. ಬಸ್ ಸರ್ಕಲ್ ದಾಣಿ ಕೊಡ್ತೀವಿ. ಇದು ನಾವು ಮಾನ್ವಿ ತಾಲೂಕಿಂದ ರಾಯಚೂರು ಡಿಸ್ಟಿಕ್ ಮತ್ತು ಆಡ್ತಕ್ಕಂಥ ಜಾಗ ಯಾವ ತೋಟ ಇದು? ಪ್ರಗತಿ ಗಾರ್ಡನ್ ಹತ್ತಿರ ರಫಿ ಸಾಹುಕಾರ್ ಲೇಔಟಿನ ಗ್ರೌಂಡಲ್ಲಿ ಆಟ ಆಡ್ತಾಯಿದ್ದೀವಿ. ಇಲ್ಲಿ ನಮಗೆ ಏನು ಕಷ್ಟ ಆಗ್ತಾಯಿದೆ ಅಂತಂದರೆ ರಾತ್ರಿ ವೇಳೆ ಬಂದು ಇಲ್ಲಿ ಕುಡಿದು ಮದ್ಯ ಸೇವನೆ ಮಾಡಿ ಆ ಬಾಟಲ್ಗಳನ್ನು ಇಲ್ಲೇ ಬಿಸಾಕಿ ಹೋಗ್ತಾಯಿದ್ದಾರೆ. ಬಿಸಾಕಿದ್ದು ಅಲ್ಲದೆ ಅದನ್ನು ಒಡೆದಾಕಿ ಹೋಗ್ತಿದ್ದಾರೆ. ಅದು ಹೊಡೆದಿದ್ದ ಮೇಲೆ ಏನಾಗ್ತಾಯಿದೆ ಅಂತಂದರೆ ನಾವು ಹುಡುಗರೆಲ್ಲ ಆಟ ಆಡೋಕ್ಕೆ ಬರ್ತೀವಿ. ಇಲ್ಲಿ ಸ್ವಲ್ಪ ಜನ ಶೂಸ್ ಹಾಕ್ಕೊಂಡಿರ್ತಾರೆ, ಸ್ವಲ್ಪ ಜನ ಚಪ್ಪಲಿಯಲ್ಲಿ ಇರ್ತಾರೆ. ಕೆಲವೊಬ್ಬರು ವಿತೌಟ್ ಚಪ್ಪಲ್ಸು ವಾಕಿಂಗ್ ಮಾಡೋಕ್ಕೂ ಬರ್ತಾರೆ. ಅವ್ರ ಕಾಲುಗಳಲ್ಲಿ ಏನಾದರೂ ಗಾಯ ಆಗಿ ಆ ಗಾಯ ಮತ್ತು ಇನ್ಫೆಕ್ಷನ್ನೂ ಆಗ್ಬೋದು.
ಅಂದರೆ ತೊಂದರೆ ಭಾಳ ಆಗ್ತಾಯಿದೆ ಅಂತ. ಸೊ ಇದಕ್ಕೆ ಯಾರು ಇಲ್ಲಿ ತಡೆಗಟ್ಟೋರು ಯಾರಿಲ್ಲ. ಅದು ತಡೆಗಟ್ಟಬೇಕಂತೇಳಿ ನಾವು ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ವಿನಂತಿ ಕೋರ್ತಾ ಇದ್ದೀವಿ. ಸರ್ ಪೊಲೀಸ್ ಇಲಾಖೆಯವರು ಇದು ಮಾಡ್ಬೋದಲ್ಲ ಸರ್? ನಾವು ಪೊಲೀಸ್ ಇಲಾಖೆಯವರು ಅಂತಂದರೆ ಇಷ್ಟು ದೂರ ಇರೋದ್ರಿಂದ ಪೊಲೀಸ್ ಇಲಾಖೆಯವರು ಕೂಡ ಈ ಕಡೆ ದೃಷ್ಟಿ ಗಮನ ಹರಿಸ್ತಾ ಇಲ್ಲ. ಹೀಗಾದ್ರೆ ಹೆಂಗೆ ಸರ್ ಮತ್ತೆ ಕುಡುಕರ ಹಾವಳಿದು ಇದು? ಇದನ್ನು ಕಡಿಮೆ ಮಾಡಬೇಕು ಅಂತಂದರೆ ಸಾಯಂಕಾಲ ವೇಳೆ ಒಂದು ಯಾರಾದರೂ ಒಬ್ಬರು ಅಧಿಕಾರಿಗಳು ಇಲ್ಲಿ ಇದ್ದರೆ ಆ ಭಯಕ್ಕೆ ಯಾರು ಬರಲ್ಲ. ಸೊ ಅವರು ಪೊಲೀಸವರು ಒಂದು ಗಮನ ಹರಿಸ್ಬೇಕು ಇಲ್ಲಿ. ಇಲ್ಲಾಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಗೆ ತೊಂದರೆ ಆಗ್ಬೋದು.